ಜೀವನದಲ್ಲಿ ಉತ್ಸಾಹ ಅನ್ನೋದೊಂದಿದ್ದರೆ ಏನೇನು ಬೇಕಾದರೂ ಮಾಡ್ಬೋದು ಅನ್ನೋಕ್ಕೆ ಮನಸ್ಸು ಗಟ್ಟಿ ಇರಬೇಕಷ್ಟೆ. ಸಣ್ಣ ಸಮಸ್ಯೆ ಬಂದ ತಕ್ಷಣ ಯಾವುದೋ ಡೆಟಾಲ್ ಹುಡ್ಕೋದು, ಪೆನಾಯಿಲ್ ಹುಡ್ಕೋದು, ಯಾವುದೋ ಪಾಸ್ಪೇಟ್ ಹುಡ್ಕೋ, ಯಾವುದೋ ಸ್ವಲ್ಪ ಹುಡ್ಕೋ, ಇನ್ಯಾವುದೋ ಹುಡ್ಕೋ ಅಂತ ಹೋಗ್ಬಿಟ್ಟು ಹುಡ್ಕೊಂಬಂದು ಬೈಕ್ ಹಾಕೊಳ್ಳೋದಲ್ಲ. ಬದುಕನ್ನು ಅದಕ್ಕೆ ಒಂದು ಕಡೆ ಮಾತಿದೆ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ನಾವು ಹುಟ್ಟಿದ್ದೀವಿ, ಸಾಯೋಕ್ಕೂ ನಿನಗೆ ಹಕ್ಕಿಲ್ಲ ಅಂತ. ನಿನಗೆ ಹಕ್ಕಿಲ್ಲ ಅದು ಅಂತ. ಹಾಗೆ ಭಾಳ ಜನ ಹೇಳ್ತಾರೆ, ಸಾಯೋದು ನಾನು ಇಷ್ಟ ಬಂದಾಗ ಸತ್ಕೊತೀನಿ, ಅವನು ಕೇಳೋಕ್ಕೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೊಂದು ಲಾರ್ಜರ್ ಮೀನಿಂಗ್ ಇದೆ ಅದಕ್ಕೆ. ನೀನು ಅದನ್ನು ಫೇಸ್ ಮಾಡು ಅಂತ ಹೇಳೋಕ್ಕೆ ಅದನ್ನು ಹೇಳಿರೋದು, ಸುಮ್ಮನೆ ಸತ್ಬಿಡೋದಲ್ಲ. ಆದರೆ ಈ ಪ್ರಕರಣದಲ್ಲಿ ಎಂಥ ಅದ್ಭುತವಾದ ಜೀವನವನ್ನು ಹೇಗೆ ಬೇಕಾದ್ರೂ ಸಾಗಿಸ್ಬೋದು ನೋಡಿ. ಕಾರವಾರದ ಅಂದರೆ ಜಿಲ್ಲೆ ಸಿರ್ಸಿಯಿಂದ ಬಂದಿರೋ ಕತೆ, ಬ್ರಿಲಿಯಂಟ್. ಹೀಗೆ 17 ವರ್ಷಗಳಿಂದ 4 ಗೋಡೆಯ ಮಧ್ಯೆ ಬದುಕು ಸಾಗಿಸ್ತಾ ಇರೋ ಇವರೇ ನಮ್ಮ ಇವತ್ತಿನ ಪಬ್ಲಿಕ್ ಹೀರೋ. ಹೆಸರು ರಮೇಶ್ ಹೆಗ್ಡೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ವಿನಾಯಕ ಕಾಲೋನಿ ನಿವಾಸಿ. 8 ವರ್ಷದ ಹುಡುಗನಾಗಿದ್ದಾಗ ಮೂಳೆ ಸಂಬಂಧಿ ಕಾಯಿಲೆಗೆ ತುತ್ತಾಗಿ ದೇಹದ ಸ್ಥೀಮಿತವನ್ನ ಕಳೆದುಕೊಂಡು ಕುಬ್ಜನಂತಾಗಿದ್ದಾರೆ. ದೈಹಿಕ ಸಮಸ್ಯೆಯಿಂದ 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದ್ರು. ಸಹೋದರಿಯ ಪುಸ್ತಕ ಓದಿ ಅಕ್ಷರಮಾಲೆ ಕಲಿತಿದ್ದಾರೆ. ಓದುವ ಹವ್ಯಾಸ ಬೆಳೀತಾ ಇದ್ದಂತೆ ಬರೆಯೋಕೆ ಆರಂಭಿಸಿ ಕವನ ಬರೆಯೋಕೆ ಶುರು ಮಾಡಿ ನೋವು ಮರೆಯಲಾರಂಭಿಸಿದ್ರು. ನಂತರ ಕಾವ್ಯ ಚಿಗುರು ಅನ್ನೋ ಕವನ ಸಂಕಲನವನ್ನ ಬಿಡುಗಡೆ ಮಾಡಿದ್ರು. ಕಳೆದ 20 ವರ್ಷಗಳಿಂದ ಭಾವಗೀತೆ, ಮುಕ್ತ ಛಂದಸ್ಸು, ಗಜಲ್, ಹಾಯ್ಕುಗಳು, ಮಕ್ಕಳ ಕವನ ಸೇರಿದಂತೆ 7 ಕವನ ಸಂಕಲನ ಬಿಡುಗಡೆಯಾಗಿದೆ. 30ಕ್ಕೂ ಹೆಚ್ಚು ಇವರ ಭಾವಗೀತೆಗಳು ಸಂಗೀತ ಸಂಯೋಜನೆಗೊಂಡು ಸಿಡಿ ರೂಪ ಪಡೆದಿವೆ. ಒಂದು 16-17ನೇ ವಯಸ್ಸಿಗೆ ನನಗೆ ಯಾಕೋ ಕವಿತೆ ಅಂದರೆ ಕಾವ್ಯ ಕ್ಷೇತ್ರದ ಬಗ್ಗೆ ನನಗೆ ಒಲವು ಬಂತು. ಕವಿತೆಗಳ ಬರವಣಿಗೆ ಶುರು ಆಯಿತು. 7 ಸಂಕಲನ ಇದುವರೆಗೆ ಪ್ರಕಟ ಆಗಿದೆ. ರಾಜ್ಯ ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಇವರ ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಜಿಲ್ಲಾ ಸಾಹಿತ್ಯ ಪರಿಷತ್, ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ರಮೇಶ್ ಸಾಹಿತ್ಯ ಕೃಷಿಯಿಂದ ಜಯಂತ್ ಕಾಯ್ಕಿಣಿಯಂಥ ಅನೇಕ ಸಾಹಿತಿಗಳು ಅಭಿಮಾನಿಗಳಾಗಿದ್ದಾರೆ. ಕವನಕ್ಕೆ ಮಾರು ಹೋದ ಅಭಿಮಾನಿಗಳು ಮಂಚ, ಲ್ಯಾಪ್ಟಾಪ್ ಕೊಟ್ಟು ಸಹಕರಿಸಿದ್ದಾರೆ. 4 ಗೋಡೆಯಿಂದ ಹೊರಗೆ ಬರ್ಲಿಕ್ಕಾಗ್ದಲೆ ಬರೀ ಹಾಸಿಗೆ ಮೇಲೆ ಮಲ್ಕೊಂಡು ಇವತ್ತಿನವರೆಗೆ ಅವರು 7 ಕೃತಿಗಳನ್ನ ರಚಿಸಿದ್ದಾರೆ ಅಂತ ಅಂದ್ರೆ ರಮೇಶ್ ಅವ್ರನ್ನ ನೋಡಿದಾಗ ಅವ್ರಿಗೆ ನಮ್ಗೆಲ್ಲರಿಗೂ ಕೂಡ ಒಬ್ರು ಮಾದರಿಯಾಗಿ ಅವರು ನಿಲ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓದಿನ ಉತ್ಕಟ ಆಸೆಯಿಂದಾಗಿ KSOU ಸಹಾಯದಿಂದ ಮನೆಯಿಂದಲೇ BA ಓದ್ತಾ ಇದ್ದಾರೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಆಲ್ ರೈಟ್, ಒಳ್ಳೆ ಇನ್ಸ್ಪಿರೇಷನ್, ಇಂಥ ಸ್ಫೂರ್ತಿ ಬದುಕಲಿಕ್ಕೆ ನಿಜವಾಗಿ. ಎಲ್ಲ ಹೇಳ್ಕೊಟ್ಟು ಕರೆಕ್ಟಾಗಿ ಬರೀರೋ ಅಂತಂದರೆ ಬರೀದೇ ಇರೋ ಜನ ನಮ್ಮಲ್ಲಿ ಇವತ್ತು. ಅದನ್ನು ನಾವು ಕಷ್ಟಪಡಬೇಕು, ಇಲ್ಲದೆ ಇರೋದೆಲ್ಲ ತಿದ್ದಬೇಕಪ್ಪ. ಇದರಲ್ಲಿ ಪಾಪ ಅವ್ರು ಏನು ಇಲ್ದಿದ್ರು ಅದಕ್ಕೆ ಹೇಳೋದು, ಬರವಣಿಗೆ, ಭಾಷೆ, ಸಂಸ್ಕೃತಿ, ಕಲೆ ಇವೆಲ್ಲ ಜಾತಿ, ಮತ, ಕುಲ ಅವೆಲ್ಲ ನೋಡಲ್ಲ. ಅದು ಬಂದುಬಿಡುತ್ತೆ ಅಷ್ಟೇ. ಯಾವ ಜಾತಿ ಆದರೂ ಬರುತ್ತೆ, ಯಾವ ಮತ ಆದರೂ ಬರುತ್ತೆ, ಯಾವ ಕುಲ ಆದರೂ ಬರುತ್ತೆ. ರಮೇಶ್ ಹೆಗ್ಡೆ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಿಮಗೆ ನನ್ನ ಧ್ವನಿ ಕೇಳುತ್ತಾ? ಕೇಳಿಸ್ತಾ ಇದೆ ನನಗೆ. ನೀವು ಮಲಕ್ಕೊಂಡೇ ಮಾತನಾಡಿ, ತೊಂದರೆ ಇಲ್ಲ, ನನಗೆ ಹೇಳಿದ್ದಾರೆ. ಅಂದರೆ ನಿಮ್ಮ ದೈಹಿಕವಾಗಿ ಆಗಿರೋ ಈ ಬದಲಾವಣೆಯಿಂದ ನೀವು ಏಳಕ್ಕೆ ಆಗೋದೇ ಇಲ್ವಾ? ಅಂದ್ರೆ ಮುಂಚೆ ಆ ಸಮಸ್ಯೆ ಇರ್ಲಿಲ್ವಾ? ಆದ್ರೆ ಇದು ಒಂಥರ ಜೆನೆಟಿಕ್ ಪ್ರಾಬ್ಲಮ್, ಸೊ ತುಂಬಾ ರೇರ್ ಆಗಿ ಬರುವಂತ ಕಾಯಿಲೆ. ಓಕೆ. ಹಾಗಾಗಿ 18 ವರ್ಷದವರೆಗೆ ಓಡಾಡ್ತಾ ಇದ್ದೆ. ಓಕೆ. ನಂತರ ಯಾಕೋ 4 ಗೋಡೆ ನಡುವೆ ಅಂದ್ರೆ ಆಚೆ ಹೋಗಿ ಸ್ವಲ್ಪ ತ್ರಾಸ ಆಯ್ತು. ಅಂದ್ರೆ ಈಗ ದೈನಂದಿನ ಕಾರ್ಯಗಳನ್ನೆಲ್ಲ ಮಾಡೋದು ಹೇಗೆ? ಅದಕ್ಕೆ ಈಗ ಆಧುನಿಕ ವ್ಯವಸ್ಥೆಗಳಿವೆಯಲ್ಲ. ಓಕೆ, ಆ ಥರ. ಮತ್ತೆ ಅಪ್ಪ, ಅಣ್ಣ, ಅಮ್ಮ, ಅಕ್ಕ ಇವರೆಲ್ಲ ಇದ್ದಾರೆ. ಫ್ಯಾಂಟಾಸ್ಟಿಕ್. ಹೇಗೆ ದಿನ ಹೆಂಗೆ ಕಳಿತೀರಿ? ಬೆಳಗ್ಗೆ ಹೊತ್ತು ಹೇಳ್ತೀರಿ, ಆಮೇಲೆ ತಿಂಡಿ, ಮತ್ತೆ ಇನ್ನೊಂದಿನ ಕಾರ್ಯ. ಬಟ್ ನೀವು ಈ ಥರ ತುಂಬ ಹೊತ್ತು ಮಲಕ್ಕೊಂಡಿದ್ರೆ ಅದು ಪ್ರಾಬ್ಲಮ್ ಆಗಲ್ವಾ ಹೆಲ್ತಲ್ಲಿ? ಬೆಡ್ ಸೋರ್ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ವಾ ಎದ್ದೇಳಕ್ಕೆ ಆಗದೆ ಇದ್ದಾಗ? ಅಲ್ಲ, ಆಕ್ಚುಲಿ ನಾನು ಎದ್ದೇಳಕ್ ಆಗತ್ತೆ, ಅಂದ್ರೆ ಬ್ಯಾಕ್ ಸಪೋರ್ಟ್ ಬೇಕು. ಓಕೆ ಓಕೆ ಓಕೆ.
ಆ ರೀತಿ ಮತ್ತೆ ಓಕೆ ಸಾರಿ ಹೇಳಿ. ಅದೇ ಈಗ ತುಂಬಾ ಸುಮಾರು 17-18 ವರ್ಷದಿಂದ ಹೆಚ್ಚಿಗೆ ಮಲಗಿರೋದ್ರಿಂದನೇ ಇವಾಗ ಸ್ವಲ್ಪ ಮಸಲ್ಸ್ ವೀಕ್ನೆಸ್ ಎಲ್ಲ ಶುರುವಾಗಿದೆ. ಹಾಂ, ಓಕೆ. ಹಂಗಾದ್ರೆ ಡಾಕ್ಟ್ರುಗಳು ಯಾರು ಹೇಳಿಲ್ವಾ ಒಂದು ಸ್ವಲ್ಪ ರೆಸಿಸ್ಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡಿ, ಅದಕ್ಕೆ ತಕ್ಕಂತೆ ಯಾವ್ದಾರೊಂದು ಗಾಡಿ ಮಾಡಿಸೋದು ಈ ಥರ ಏನಾದ್ರು ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ಬೋದು ಅಂತ ಯಾರು ಏನು ಹೇಳಿಲ್ವಾ? ಅದೇ ಮೂವ್ಮೆಂಟ್ ಮಾಡಿ ಅಂತ ತುಂಬಾ ಡಾಕ್ಟರ್ಸ್ ಹೇಳಿದ್ದಾರೆ. ಹಾಂ, ನೀವು ಯಾಕೆ ಮಾಡಲ್ಲ? ಅದು ಆವಾಗ ನನಗೆ ಮನಿಕೊಂಡಿದ್ದಾಗ ತುಂಬಾ ಅದೇ ಆರಾಮ ಅಂತ ಅನಿಸ್ತು. ಸ್ವಲ್ಪ ತಪ್ಪು ಮಾಡಿದೆ ನಾನು. ರಮೇಶ್, ಈಗ ಆಯ್ತಲ್ಲ, ಈಗ ಅವತ್ತು ತಪ್ಪಾಯ್ತು, ಈಗಲೂ ಏನಾಗಿಲ್ವಲ್ಲ? ಯು ಆರ್ ಸ್ಟಿಲ್ ಅರೌಂಡ್, ಇಫ್ ಐ ಆಮ್ ನಾಟ್ ರಾಂಗ್, ಯು ಆರ್ ಅರೌಂಡ್ 35-36. ಎಸ್, ಕರೆಕ್ಟ್. ಅಷ್ಟೇ ತಾನೆ? ಹೌದು, 35 ವರ್ಷದಲ್ಲಿ ಜೀವನ ಆರಂಭ ಆಗೋ ವಯಸ್ಸು ಬಹಳ ಜನಕ್ಕೆ. ಈಗಲೂ ನೀವು ಯಾಕೆ ಅಟೆಂಪ್ಟ್ ಮಾಡಬಾರ್ದು ರಮೇಶ್, ಪ್ಲೀಸ್? ಖಂಡಿತ ನಂಗೆ ಆಸೆ ಇದೆ ಮಾಡಿ. ನನ್ನ ಕನಸುಗಳು ಹಿಮಾಲಯದ ಎತ್ತರ. ಹಾಗಲ್ಲ ರಮೇಶ್, ಅಕ್ಷರವನ್ನ ತಂಗಿದೋ ಅಕ್ಕಂದೋ ಪುಸ್ತಕ ಹಿಡ್ಕೊಂಡು ಕಲಿತು ಓದಿ ಕವನ ಸಂಕಲನ ಮಾಡಿ KSOU ಹೋಗಿ ನಾನು BA ಮಾಡ್ತೀನಿ ಅಂದು ಎಲ್ಲ ಮಾಡದಂತಹ ಹುಚ್ಚು ಸಾಹಸಿ ಆಸೆಗಳು ಹಠ ಇರೋರಿಗೆ ಇದಾಗಲ್ವಾ? ಹೌದು, ಅದು ಖಂಡಿತ ಆಗ್ತಾ ಇದೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಈಗ ಅಂದ್ರೆ ಸ್ವಲ್ಪ ಬೆನ್ನು ಮತ್ತು ಕುತ್ತಿಗೆ ಹತ್ತಿರ ಮಸಲ್ಸ್ ತುಂಬಾ ಅಂದ್ರೆ ವೀಕ್ನೆಸ್ ಆಗ್ಬಿಟ್ಟಿದೆ. ಎಳೆಯೋಕ್ಕಲ್ಲ ಅಂದ್ರೆ ದಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಯು ಹ್ಯಾವ್ ನಾಟ್ ಯೂಸ್ಡ್ ಇಟ್. ವೆರಿ ಸಿಂಪಲ್. ಅದೇ ಹೌದು. ಇವಾಗ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ದಷ್ಟು ಮೇಂಟೈನ್ ಖಂಡಿತ ಮಾಡ್ಬೋದು ಅಂತ. ಈಗ ಎಷ್ಟಾಗುತ್ತೆ ಅಷ್ಟಾಗ್ಲಿ, ನೋಡೋಣ, ಏನಾದ್ರು ಅಟೆಂಪ್ಟ್ ಮಾಡಿ ನೋಡೋಣ. ಹೌದು, ಮತ್ತೆ ಬೆಂಗಳೂರಿನಂತ ಆಸ್ಪತ್ರೆಗಳಲ್ಲಿ ಆಗ್ಬೋದೇನೋ ಅಂತ ಒಂದು ಆಸೆನೂ ಇದೆ. ಬಟ್ ಅದು ನೋಡ್ಬೇಕು. ಆಗತ್ತೆ ಅಂತ ಯಾವ್ದಾರು ಇದ್ರೆ ಹೇಳಿ, ನಾನು ಮಾತಾಡ್ತೀನಿ. ಅದು ಆಕ್ಚುಲಿ ಅದೇ ಶರಣ್ ಪಾಟೀಲ್ ಅಂತ ಸ್ಪರ್ಶ 100% ಮಾತಾಡ್ತೀನಿ. ಹಿ ಹಸ್ ಬೀನ್ ಎ ಗ್ರೇಟ್ ಫ್ರೆಂಡ್ ಟು ಮೀ, ಡೋಂಟ್ ವರಿ. ಅದೇ ಅದರಿಂದ ನನ್ನ ಬಹಳ ಆಪ್ತ ಗೆಳೆಯರ ಪೈಕಿ ಅವರುವೆ ನಮ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಮಗ. ಹೌದು, ನಮ್ ಸುಪ್ರೀಂ ಕೋರ್ಟ್ ಶಿವರಾಜ್ ಪಾಟೀಲ್ ಇದಾರಲ್ಲ, ಅವ್ರ ಮಗ. ಆದ್ರೆ ಲಕ್ಷಾಂತರ ರೂಪಾಯಿ ಅದಾದ್ಮೇಲೆ ನೋಡೋಣ. ಓಕೆ, ಮೊದಲು ಪ್ರಾಥಮಿಕ ಟೆಸ್ಟ್ ಮಾಡೋದು ನೋಡಿ, ಆಮೇಲೆ ನೋಡೋಣ. ಲಕ್ಷನೋ ಕೋಟಿನೋ ಆಮೇಲೆ ನೋಡೋಣ ಅದನ್ನ. ಆದ್ರೆ ಮಾಡ್ಸೋಣ, ಆಗ್ತಿದ್ರೆ ಬೇಡ ಅಷ್ಟೇ ಅಲ್ವಾ? ಹೌದು, ಖಂಡಿತ. ಸಾಹಿತ್ಯ ನಿಮ್ಗೆ ಏನು ಕೊಡ್ತೋ? ಸಂತೋಷ ಕೊಡ್ತೋ, ನೆಮ್ಮದಿ ಕೊಡ್ತೋ, ಟೈಮ್ ಪಾಸ್ಗೆ ಒಂದು ಅವಕಾಶ ಆಯಿತು ಅನ್ನಿಸ್ತೋ? ಏನು ಕೊಡ್ತು ನಿಮ್ಗೆ ಸಾಹಿತ್ಯ? ಸರ್, ಖಂಡಿತ ನಾನು ಟೈಮ್ ಪಾಸ್ ಅಲ್ಲ ಸಾಹಿತ್ಯ. ನಾನು ಸಾಹಿತ್ಯದ ಗಂಭೀರ ವಿದ್ಯಾರ್ಥಿ. ಏನೋ 4 ಸಾಲ ಬರೀತೇನೆ, ಫೇಸ್ಬುಕ್ಗೆ ಹಾಕ್ತೇನೆ ಅಂತ ಆ ಜಯಮನ ಅಲ್ಲವೇ ಅಲ್ಲ. ನಾನು ಓಕೆ, ಇನ್ನು ತುಂಬಾ ಅಧ್ಯಯನ ಮಾಡಬೇಕು, ಬರಿಬೇಕು. ಖಂಡ ಕಾವ್ಯದಂತ ಒಂದು ಕನಸಿದೆ ನಂಗೆ. ಆದ್ರೆ ದೈಹಿಕವಾಗಿ ಸೋತ್ಬಿಟ್ಟಿದ್ದೇನೆ ಅನ್ನೋ ಒಂದು ಕೊರಗಿದೆ. ಅದನ್ನ ಏನಾರು ಮಾಡಿದ್ರೆ ನೀವು ಬರವಣಿಗೆ ಸಾಹಿತ್ಯದಲ್ಲಿ ತೋರಿಸ್ತಾ ಇರೋ ಹಠ ಮತ್ತು ಆಸೆ ಮತ್ತು ಕನಸನ್ನ ಬದುಕಿನಲ್ಲಿ ತೋರಿಸ್ತಾ ಇಲ್ವಲ್ಲ ಅನ್ನೋದೊಂದೇ ನನಗೆ ಬೇಜಾರು. ಇಲ್ಲ ಸರ್, ಬದುಕಿನಲ್ಲಿ ಕೂಡ ಇದ್ದೇ ಇದೆ. ಎಲ್ಲಿದೆ ಹಂಗಾದ್ರೆ? ಯಾಕಿದೆ ಸೋಲು ಅನ್ಸುತ್ತಾ ಇದೆ ನಿಮ್ಗೆ? ಯಾಕೆ ಅನ್ನಿಸ್ಬೇಕು? ಎಲ್ಲಿದೆ ಸೋಲು? ಕೈಕಾಲು ಸರಿ ಇದ್ದು ಓಡಾಡ್ಕೊಂಡಿದ್ದವನ್ ಮಾತ್ರ ಗೆದ್ದ ಅಂತ ಅರ್ಥ ಏನು? ಇಲ್ಲ, ಆ ಲೆಕ್ಕದ ಸೋಲು ಅಂತ ಹೇಳಿಲ್ಲ. ಮತ್ತೆ ಅಂದ್ರೆ ಈಗ ಒಂದು ಆಲ್ಮೋಸ್ಟ್ 8ರಿಂದ 10 ತಿಂಗಳಿಂದ ನನಗೆ ಮಸಲ್ಸ್ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ. ಸೊ ಅದು ನನ್ನ ಬದುಕಿಗೆ ಅಡ್ಡಿ ಆಗ್ಬಿಡುತ್ತೇನೋ ಅಂತ ಅದು ಭಯ. ಯಾವ ಅಡ್ಡಿನೂ ಆಗಲ್ಲ. ಈಗಲೂ ನೀವು ಅಟೆಂಪ್ಟ್ ಮಾಡಿ, ಸರಿ ಹೋಗುತ್ತೆ. ಮೇ ಬಿ ಕಂಪ್ಲೀಟ್ ಸರಿ ಹೋಗದೆ ಇರ್ಬೋದು ಬಿಕಾಸ್ ಡಿಲೇ ಆಗಿರೋದ್ರಿಂದ. ಬಟ್ ಒಂದು ಸ್ವಲ್ಪನಾರು ಆಗ್ಬೋದು ರಿಪೇರಿ. ಖಂಡಿತ. ನಾನು ವಿಭಿನ್ನ ಅಂತ ಭಾವನೆನಲ್ಲ. ಎಲ್ಲರೂ ನನಗೆ ನೀವೊಬ್ಬರು ಮಾದರಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಾನು ಹೇಳಲ್ಲ. ಯು ಆರ್ ನಾಟ್ ಮಾದರಿ. ನನ್ನ ಪ್ರಕಾರದಲ್ಲಿ ನೀವು ಮಾದರಿಯಲ್ಲಿ ಅಂದ್ರೆ ಸಾಹಿತ್ಯದ ಆಸಕ್ತಿಯಲ್ಲಷ್ಟೇ ಇರ್ಬೋದು. ಆದರೆ ನಿಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋ ವಿಚಾರದಲ್ಲಿ ನೀವು ಯಾರಿಗೂ ಮಾದರಿ ಅಲ್ಲ. ಅದೇ ಖಂಡಿತ. ನನಗೂ ಕೂಡ ನಾ ಮಾದರಿ ಅಲ್ಲ ಅಂತಾನೆ ನಾ ಹೇಳ್ತಾ ಇದ್ದೇನೆ. ನಾ ಏನು ಸಾಧಕನೇ ಇಲ್ಲ. ಯು ಆರ್ ಸಾಧಕ. ಎಲ್ಲಿ ಅಂತಂದ್ರೆ ಹೇಗಿದ್ದರೂ ಹೇಗೆ ಬೇಕಾದ್ರೂ ಜೀವನ ಮಾಡಬಹುದು ಸ್ಫೂರ್ತಿಯಿಂದ ಅನ್ನೋದಕ್ಕೆ ಸಾಧಕರು ನೀವು, ಅಥವಾ ಒಂದು ಮಾದರಿ. ಬಟ್ ಹೀಗಿರುವಾಗ ಅದನ್ನು ಮೆಟ್ಟಿ ನಿಲ್ಲಬೇಕು ನಾನು ದೈಹಿಕವಾಗಿ ಅನ್ನೋದ್ರಲ್ಲಿ ನೀವು ಮಾದರಿ ಅಲ್ಲ ನನ್ನ ಪ್ರಕಾರ. ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್. ಇಲ್ಲ, ಖಂಡಿತ. ನನಗೆ ಅಂದ್ರೆ ಆಸ್ಟಿಯೋಜೆನೆಸಿಸ್ ಇನ್ಪರ್ಫೆಕ್ಟ್ ಅನ್ನೋ ಒಂದು ಬೋನ್. ಆಯ್ತು ರಮೇಶ್, ಈಗ ನಾನು ಐ ವಿಲ್ ಸ್ಪೀಕ್ ಟು ಡಾಕ್ಟರ್ ಶರಣ್ ಪಾಟೀಲ್ರಿಗೆ. ಒಂದ್ಸರಿ ಪರೀಕ್ಷೆ ಮಾಡಿಸಿ. ಆದ್ರೆ ಸಂತೋಷ, ಆಗದಿದ್ರೆ ಕಳ್ಕೊಳ್ಳೋದು ಏನಿದೆ?
ಹೌದು, ಆದ್ರೆ ಕೆಲವೊಂದು ಸಮಸ್ಯೆಗಳೇನಂದ್ರೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಹ್ಮ್ ಅವ್ರು ನಮ್ಮ ಪಾಪ ಬಿಟ್ಟು ಬರ್ಬೇಕು, ಮತ್ತೆ ಅದು ಬೆಂಗಳೂರು ಸುಮಾರು 450 ಕಿಲೋಮೀಟರ್ ದೂರ. ಹ್ಮ್ ಸೊ ಅದು ಈ ಆಂಬುಲೆನ್ಸ್ ಮೇಲೆ ಸ್ವಲ್ಪ ಲಾಂಗ್ ಜರ್ನಿ ಆಗ್ಬೋದೇನಂತ. ಬಟ್ ಕೆಲವೊಂದು ಡಾಕ್ಟರ್ಸ್ ಓಕೆ ಆಗತ್ತೆ ಅಂತ ಹೇಳಿದ್ದಾರೆ, ನೋಡಿದ್ರೆ. ಆಯ್ತು, ನೋಡೋಣ ಇರಿ. ಸ್ಪ್ಲಿಟ್ ಜರ್ನಿ ಮಾಡೋಕ್ಕಾಗತ್ತಾ ಅಂತ. ಸಿರ್ಸಿಯಿಂದ ಹುಬ್ಳಿಗೆ ಬಂದು, ಹಾ ಹುಬ್ಳಿಯಿಂದ ಫ್ಲೈಟಲ್ಲಿ ಬಂದು ಅದು ನೋಡ್ಬೇಕು. ಹಂಗೇನಾರು ಆಗ್ಬೋದಾ? ಪ್ರಯತ್ನ ಮಾಡೋಣ. ಹಾ ಹಾಂ, ಮಾಡೋಣ, ಅದನ್ನ ಟ್ರೈ ಮಾಡೋಣ. ಹಾ ಟ್ರೈ ಮಾಡೋಣವಾ? ಖಂಡಿತ. ಆಲ್ ರೈಟ್, ಲೆಟ್ ಅಸ್ ಟ್ರೈ ಇಟ್. ಓಕೆ, ನಾನು ಐಮ್ ಸುಪ್ರೀಮ್ಲಿ ಹ್ಯಾಪಿ ಇವತ್ತು ಐ ಸ್ಪೋಕ್ ಟು ಯು. ಅದಕ್ಕಿಂತ ಹ್ಯಾಪಿನೆಸ್ ಯಾವತ್ತು ಅಂದರೆ ನೀವು ಇಲ್ಲಿ ಬಂದಾಗ ಒಂಚೂರು ಓಡಾಡ್ಬೋದು, ಒಂಚೂರು ನಿಂತ್ಕೋಬೋದು, ಒಂಚೂರು ಹೊರಗೆ ಹೋಗ್ಬೋದು ಅಂತಂದರೆ ನನಗೆ ಅದಕ್ಕಿಂತ ಸಂತೋಷ ಇಲ್ಲ. ನನಗೆ ನಿಮ್ಮೆಲ್ಲ ಕವನಗಳನ್ನು ಒಂದೇ ಸರಿಗೆ ಓದಿ ಹಾಲಿನ ಬಟ್ಲಲ್ಲಿ ಹಾಕಿ ಒಂದೇ ಸರಿ ಕುಡ್ದಷ್ಟು ಸಂತೋಷ ಆಗತ್ತಾಗ. ಅಷ್ಟೇ ನೋಡೋದು, ಅದನ್ನು ನಾ ಏನು ಬೇಕಾದ್ರೂ ಮಾಡಿ ತೋರಿಸ್ತೇನೆ. ಆಯ್ತು, ನೋಡೋಣ. ತಾಕತ್ ನನಗಿದೆ. ಆಲ್ ರೈಟ್, ಲೆಟ್ ಅಸ್ ಸಿ, ಲೆಟ್ಸ್ ಟೇಕ್ ಇಟ್ ಆಸ್ ಎ ಚಾಲೆಂಜ್ ನೌ, ಲೆಟ್ಸ್ ಸಿ. ಹಾ, ನೀವು ಈ ಕವಿಯನ್ನು ಮಾತಾಡ್ತಾ ಇದ್ದೀರಾ, ಸೊ ಒಂದು ಗಜಲ್ ಕೇಳಲೇಬೇಕು, ಇಲ್ಲಾದ್ರೆ ಅದು ಗರ್ವ ಆಗೋದಿಲ್ಲ. ಹೇಳ್ಬಿಡಿ ಬೇಗ. ಓಕೆ ಸರ್, ಕ್ಯಾಮರಾ ಮೊಬೈಲ್ ಅಡ್ಡಿ ಆಗತ್ತೆ. ಸಾರಿ. ಪರವಾಗಿಲ್ಲ, ಹೇಳಿ. ಹಾ, ನೀವೇನಾದ್ರು ಕೇಳಿದ್ರೆ ಅಂತಾನೆ ಇವತ್ತು ಬರ್ದಿರೋ ಒಂದು. ಹೇಳ್ಬಿಡಿ ದಯವಿಟ್ಟು, ಈಗ ಹೇಳ್ಬಿಡಿ ಬೇಗ. ಹಾ, ನೀವೇನಾದ್ರು ಅದೇ ಅದಕ್ಕೋಸ್ಕರನೇ ಬರ್ದಿದ್ದು ತಡರಿ ಸರ್. ಹಾ, ಇವಾಗ ಹೇಳ್ತಾ ಇದ್ದಾನೆ ಸರ್. ಮತ್ತೆ ಇಲ್ಲಿ ಮಧ್ಯೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ಅದು ಒಂದು ಕರ್ಕರೆ. ಸಾರಿ, ಸ್ವಲ್ಪ ಇದಾಗ್ತಾ ಇದೆ. ಈಗ ಸಿಕ್ತು ಸರ್ ಕಾಲ್. ನೋಡ್ರಿ ಏನ್ ಸರ್, ನಾನು ಈಗ ಹೇಳ್ತೇನೆ ಸರ್. ಓದಿ. ಅಲ್ಲಿ ಬೇರೆಯವ್ರು ಕಾಲ್ ಮಾಡ್ತಾ ಇದ್ದಾರೆ ನನಗೆ. ಅಯ್ಯೋ, ಏನಾರು ಮಾಡ್ಕೊಂಡು ಓಲಿ ಎತ್ಲ ಕಡೆಗೆ. ನಾವು ನಂಬರ್ ಹಾಕ್ಬಿಟ್ಟು ತಪ್ಪು ಮಾಡಿದ್ವಿ, ಆಮೇಲೆ ಹಾಕ್ಬೇಕಾಗಿತ್ತು. ಈಗ ಓದಿ ಫಸ್ಟ್. ಹೌದು, ಅದೇ ಈಗ ಅವರೇ ಬರೀ ತ್ರಾಸ್ ಕೊಡ್ತಾ ಇದ್ದಾರೆ. ಹಾ, ಅಷ್ಟೇ. ಹಾ, ಇದು ರಿಜೆಕ್ಟ್ ಮಾಡಿದೆ. ಆಲ್ ರೈಟ್ ರಮೇಶ್, ಒಂದು ಕೆಲಸ ಮಾಡೋಣ. ಆಯ್ತು ಸರ್, ಈಗ ಸಿಕ್ಕಿದೆ. ಅದು ನಾವು ಈಗ ಅದು ಯಾರೇ ನಾವು ತುಂಬಾ ನಾವು ಇದು ಬರ್ತಾ ಇದೆ, ಒಟ್ಟು ನಿಮಗೋಸ್ಕರನೇ ನಾನು ಬರ್ದಿದ್ದು ಸರ್. ನಾನು ನಿಮಗೆ ನಾಳೆ ಮಾಡ್ತೀನಿ. ಆಗ ನನಗೆ ಓದೋರಂತೆ ಈಗ ಕಾಲ್ಸ್ ನಿಲ್ಲಲ್ಲ, ಯಾಕಂದ್ರೆ ನಮ್ಮವರು ಇಂಥದ್ರಿಂದ ಸ್ಫೂರ್ತಿ ಪಡೀಲಿ ಜನ ಅಂತ ನಿಮ್ಮ ನಂಬರ್ ಹಾಕಿರ್ತಾರೆ ಮೋಸ್ಟ್ಲಿ. ದಯವಿಟ್ಟು ಕ್ಷಮಿಸ್ಬಿಡಿ, ನಾವು ಹಾಕಿದ್ದು ತಪ್ಪಾಗಿದ್ರೆ. ಹಾಗಾಗಿ ಅವ್ರು ನಿಮ್ಗೆ ಫೋನ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಥ್ಯಾಂಕ್ ಯು ಅನ್ನಿ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ. ಆಲ್ ರೈಟ್ ರಮೇಶ್.